ನಮಸ್ಕಾರ ಆತ್ಮೀಯರೇ. ಪರಿಮಳ ಪ್ರಕಾಶನ ಕಲಬುರಗಿ ಜಮಖಂಡಿಯ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಸ್ಟೇಟಸ್ನಲ್ಲಿ ಹಾಕಿರುವಂತಹ ಪ್ರವೀಣ ವಾಣಿಯನ್ನು ವಾಚನ ಮಾಡುವಂಥದ್ದು ಮತ್ತು ಅದನ್ನು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನ ನಾನು ಮಾಡ್ತಾ ಇರ್ತೇನೆ. ಇವತ್ತು ಕೂಡ ಅದೇ ಪ್ರಯತ್ನದ ದಿಶೆಯಲ್ಲಿ ಸಾಗ್ತಾ ಇದ್ದು ತಮ್ಮನ್ನು ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನ್ನ ಇವತ್ತಿನ ಒಂದು ಪ್ರವೀಣವಾಣಿ ಬಹುಶಃ ಅನೇಕರಿಗೆ ಏನಪ್ಪ ಅಂತಂದರೆ ಇದರ ತಪ್ಪು ಕಲ್ಪನೆಯನ್ನು ಬರ್ಬೋದಾ ಏನಂತಂದರೆ, ಪ್ರೀತಿ ಮತ್ತು ನನ್ನವಳು ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ನಾನು ಇದನ್ನು ವಾಚನ ಅಂದರೆ ಇದನ್ನು ರಚನೆ ಮಾಡಿದಂಥದ್ದು. ಇಲ್ಲಿ ನನ್ನವಳು ಅನ್ನುವಂಥದ್ದನ್ನು ಏನಪ್ಪ ಅಂತಂದರೆ ಯಾವುದೋ ಒಂದು ವ್ಯಕ್ತಿಯನ್ನು ಇಟ್ಟುಕೊಂಡು ರಚನೆ ಮಾಡಿದಂತಹ ಒಂದು ಪ್ರವೀಣವಾಣಿ ಅನ್ನುವಂಥದ್ದನ್ನು ತಾವು ಯೋಚಿಸಿದರೆ ವಾಸ್ತವದಲ್ಲಿ ಇದು ಹಾಗಲ್ಲ. ಏನಂದರೆ ಪ್ರೀತಿ ಮತ್ತು ನನ್ನವಳು ಅಂದರೆ ನಾನು ಮತ್ತು ನನ್ನ ಆತ್ಮ ಅನ್ನುವಂತಹ ಈ ಅರ್ಥದಲ್ಲಿ ರಚನೆ ಮಾಡಿದಂಥದ್ದು. ಆತ್ಮೀಯರೇ, ಇದನ್ನು ವಾಚನ ಮಾಡುವಂಥದ್ದು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನ ನಂದಾಗಿರ್ತದೆ. ಇದನ್ನು ತಾವು ಆಲಿಸಬೇಕು, ಆಸ್ವಾದಿಸಬೇಕು ಮತ್ತು ಇದನ್ನು ಸ್ವೀಕರಿಸಿ ಅದನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಬೆಂಬಲಿಸಬೇಕು ಅನ್ನುವಂತಹ ಹಂಬಲದ ಮನವಿ ತಮ್ಮಲ್ಲಿ. ಇಂದಿನ ಒಂದು ಪ್ರವೀಣವಾಣಿಯ ವಾಚನ ಏನಂದರೆ ಪ್ರೀತಿ ಮತ್ತು ನನ್ನವಳು ಅನ್ನೋದನ್ನು. ಪ್ರೀತಿ ಮತ್ತು ನನ್ನವಳು ನೀತಿಯಿಂದ ಕೂಡಿದ್ದು, ಭೀತಿಯಿಂದ ಮುಕ್ತವಾದದ್ದು, ಶಾಂತಿಯನ್ನು ತಾಳಿದ್ದು, ಭ್ರಾಂತಿಯನ್ನು ತೊಲಗಿಸಿದ್ದು, ಕ್ರಾಂತಿಗೆ ಅವಕಾಶ ನೀಡದದ್ದು. ಅವನಿಗಾಗಿ ಇವಳ ಹೃದಯ, ಇವಳಿಗಾಗಿ ಅವನ ಹೃದಯ ಅನುಗಾಲ ಮೀಟುವಂಥದ್ದು, ತನು ಮನಗಳ ಸಂಗಮವಾದದ್ದು. ಅದುವೇ ಪ್ರೀತಿಯಲ್ಲವೇ? ಅದುವೇ ಪ್ರೀತಿಯಲ್ಲವೇ? ಅಂದರೆ ಪ್ರೀತಿ ಅನ್ನೋದು ಇಲ್ಲಿ ಕೇವಲ ನನ್ನದಲ್ಲ, ನಾನು ಮತ್ತು ನನ್ನ ಆತ್ಮಗಳ ಸಂಗಮ ಆಗಬೇಕು ಅನ್ನುವುದನ್ನು ಇಲ್ಲಿ ಹೇಳುವಂಥದ್ದು. ಪ್ರೀತಿಯ ಪರ್ಯಾಯವಾದ ವಿವಾದಗಳಿಗಾಗಿ ಸ್ಪಂದಿಸದೆ, ಸಣ್ಣ ಪುಟ್ಟ ವಾಗ್ವಾದಗಳಿಗೆ ಸೊಪ್ಪು ಹಾಕದೆ, ಮರುಕ್ಷಣವೇ ಒಬ್ಬರು ಇನ್ನೊಬ್ಬರಿಗಾಗಿ ಮಿಡಿಯುವಂಥದ್ದು. ಪ್ರೀತಿ ಎಂದರೆ ಕಾಯದ ಗುಡಿ, ಬಯಕೆ ಎಂದರೆ ಅದರೊಳಗೆ ಅಡಗಿದ್ದು. ಪ್ರೀತಿ ಎಂದರೆ ಕಾಯದ ಗುಡಿ, ಬಯಕೆ ಎಂದರೆ ಅದರೊಳಗೆ ಅಡಗಿದ್ದು ಅನ್ನುವಂತಹ ಒಂದು ರಚನೆ ಇಲ್ಲಾಗಿದೆ. ಆತ್ಮೀಯರು, ನಾನು ಈಗಾಗಲೇ ಹೇಳಿದಂಗೆ ಪ್ರೀತಿ ಮತ್ತು ನನ್ನವಳು ಅನ್ನೋದನ್ನು, ನನ್ನ ಅವಳು ಅಂತಂದರೆ ಹೃದಯ ಬಡಿತದ ಒಡತಿ ಅಂಥೇಳಿ ನಾವೇನು ಹೇಳ್ತೀವಿ, ಅದುವೇ ಆತ್ಮ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ರಚಿಸಿದ್ದು. ಪ್ರೀತಿ ಮತ್ತು ನನ್ನವಳು ಹೇಗಿರಬೇಕಪ್ಪ ಅಂತಂದರೆ, ಇದು ನಾನು ನನ್ನವಳನ್ನು ಅಂದರೆ ಈಗ ನನ್ನನ್ನು ಬಯಸಿದಂಥವಳನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ಇಲ್ಲಿ ಹೇಳುವಂಥದ್ದು. ನಿಜವಾದ ರೂಪದಲ್ಲಿ ಪ್ರೀತಿ ಹೇಗಿದ್ದರೆ ಅದು ಸ್ವೀಕರಿಸಲಿಕ್ಕೆ ಸಾಧ್ಯ, ಅನುಸರಿಸಲಿಕ್ಕೆ ಸಾಧ್ಯ ಮತ್ತು ಅನುಸರಿಸುವುದರ ಜೊತೆಯಲ್ಲಿ ಅದನ್ನು ಪಾಲಿಸಲಿಕ್ಕೆ ಸಾಧ್ಯ ಅನ್ನುವಂತಹ ಪರಿಕಲ್ಪನೆಯೊಂದಿಗೆ ಇದರ ರಚನೆಯಾಗಿದ್ದು. ಪ್ರೀತಿ ಮತ್ತು ನನ್ನವಳು ಅದು ಹೇಗಿರಬೇಕಪ್ಪ ಅಂದರೆ, ನಿಜವಾದ ಪ್ರೀತಿ ಅದು ನೀತಿಯಿಂದ ಕೂಡಿರಬೇಕು, ಭೀತಿಗೆ ಮುಕ್ತವಾಗಿರಬೇಕು, ಶಾಂತಿಯನ್ನು ತಾಳಿರಬೇಕು ಮತ್ತು ಭ್ರಾಂತಿಯನ್ನು ತೊಲಗಿಸುವಂಥದ್ದಾಗಿರಬೇಕು, ಕ್ರಾಂತಿಗಳಿಗೆ ಅವಕಾಶ ನೀಡದಂಥದ್ದಿರಬೇಕು. ಅವನಿಗಾಗಿ ಇವಳು, ಇವಳ ಹೃದಯ, ಇವಳಿಗಾಗಿ ಅವನ ಹೃದಯ ಅನುಗಾಲ ಮೀಟುವಂಥದ್ದಾಗಿರಬೇಕು. ಯಾಕಂದರೆ ನಾನು ನನ್ನ ಆತ್ಮವನ್ನು, ನನ್ನ ಮನಸ್ಸನ್ನೇ ನಾನು ಗೆಲ್ಲದೆ ಹೋದರೆ ಇನ್ನೊಬ್ಬರನ್ನು ಗೆಲ್ಲಲಿಕ್ಕೆ ಹೇಗೆ ಸಾಧ್ಯ? ಮೊದಲು ನಾನು ನನ್ನವರನ್ನು ಅಥವಾ ನನ್ನವಳು ಅಂದರೆ ನನ್ನ ಮನಸ್ಸನ್ನು ಗೆದ್ದಿದಾಗ ಮಾತ್ರ ಇನ್ನು ನನ್ನವರು ನಂಬಿದವರನ್ನು ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಪರಿಕಲ್ಪನೆಯಲ್ಲಿ ಇಲ್ಲಿ ರಚನೆಯಾಗಿದ್ದು. ಅದು ಹೇಗಪ್ಪ ಅಂತಂದರೆ ಭ್ರಾಂತಿಯನ್ನು ತೊಲಗಿಸುವಂತಹ ಪ್ರೀತಿಯನ್ನು ಆಗಿರಬೇಕು, ಕ್ರಾಂತಿಗಳಿಗೆ ಅವಕಾಶವನ್ನು ಕೊಡದಂತೆ ಇರುವಂಥದ್ದಾಗಿರಬೇಕು. ಅವಳಿಗಾಗಿ ಇವಳ ಹೃದಯ, ಅವನಿಗಾಗಿ ಇವಳ ಹೃದಯ ಮಿಡಿಯುವಂತಿರಬೇಕು, ಇವನಿಗಾಗಿ ಅವಳ ಹೃದಯ ಮಿಡಿಯುವಂಥದ್ದಿರಬೇಕು ಅನ್ನುವಂಥದ್ದು ಇಲ್ಲಿ ನಾವು ನೋಡಲಿಕ್ಕಾಗ್ತದೆ. ಪ್ರೀತಿ ಅನ್ನುವಂತಹ
ಒಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಒಬ್ಬರಿಗಾಗಿ ಇನ್ನೊಬ್ಬರು ಮಿಡಿಯುವಂಥದ್ದು, ಸ್ಪಂದಿಸುವಂಥದ್ದು, ಸೋಲುವಂಥದ್ದಾಗಿರಬೇಕಾ ಮತ್ತು ನಾವು ಗೆಲ್ತೀವಿ ಅನ್ನುವಂಥ ಪರಿಕಲ್ಪನೆಯೊಂದಿಗೆ ಹೋಗಬಾರ್ದ. ಒಬ್ಬರು ಇನ್ನೊಬ್ಬರನ್ನು ಸೋತಾಗಲೇ ಏನಪ್ಪ ಅಂತಂದರೆ ಅಲ್ಲಿ ಅನ್ಯೋನ್ಯತೆ ಇರ್ತದೆ, ನ್ಯೂನ್ಯತೆ ಹೋಗ್ತದೆ ಮತ್ತು ಒಬ್ಬರು ಇನ್ನೊಬ್ಬರ ನಡುವೆ ಒಡನಾಟ ಇರ್ಲಿಕ್ಕೆ ಸಾಧ್ಯ ಆಗ್ತದೆ, ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಒಬ್ಬರು ಇನ್ನೊಬ್ಬರಿಗಾಗಿ ಗೆಲುವನ್ನು ಸಾಧಿಸಬೇಕು ಅನ್ನುವಂಥ ಯಾವ ಯೋಚನೆ ಇರೋಂಗಿಲ್ಲ. ಅಲ್ಲಿ ತಾವು ಸೋತು ಅವರನ್ನು ಗೆಲ್ಲುವಂತಹ ಪ್ರಯತ್ನವನ್ನು ಮಾಡುವಂಥದ್ದಾಗಿರ್ತದೆ. ಒಟ್ಟಲ್ಲಿ ಹೇಳಬೇಕಾದ್ರೆ ಅರಿತು ಇನ್ನೊಬ್ಬರನ್ನು ಒಬ್ಬರು ಇನ್ನೊಬ್ಬರಿಗೆ ಅರಿತಾಗ ಮಾತ್ರ ಈ ಪ್ರೀತಿ ಅನ್ನೋದನ್ನು ಪ್ರೀತಿ ಅನ್ನುವಂತಹ ಹೂ ಬಳ್ಳಿ ಬೆಳೀಲಿಕ್ಕೆ ಸಾಧ್ಯ. ಆ ಪ್ರೀತಿ ಅನ್ನುವಂತಹ ಹೂ ಬಳ್ಳಿಯಲ್ಲಿ ಮಮತೆ ಮತ್ತು ಮಮಕಾರ ಹಾಗೂ ಏನಪ್ಪ ಅಂದರೆ ನನ್ನತನ ಅನ್ನುವಂಥ ಹೂಗಳು ಅರಳಲಿಕ್ಕೆ ಸಾಧ್ಯ ಮತ್ತು ತ್ಯಾಗ ಅನ್ನುವಂಥ ಹೂಗಳು ಅಲ್ಲಿ ಮೂಡಲಿಕ್ಕೆ ಸಾಧ್ಯ ಮತ್ತು ತ್ಯಾಗದ ಜೊತೆಗೆ ಏನಪ್ಪ ಅಂದರೆ ಸ್ವೀಕಾರ ಅನ್ನುವಂತಹ ಘಮ ಅದರಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಏನಪ್ಪ ಅಂದರೆ ಪ್ರೀತಿ ಮತ್ತು ನನ್ನವಳು ಅನ್ನೋದನ್ನು ಇಲ್ಲಿ ನೋಡಿದಾಗ ಅಲ್ಲಿ ಹಲವು ರೀತಿಯಿಂದ ನಾವು ಕಳೆದುಕೊಂಡಾಗ ಮಾತ್ರ ಪಡೆದುಕೊಳ್ಳಲು ಸಾಧ್ಯ ಅನ್ನುವಂತಹ ಒಂದು ಪರಿಕಲ್ಪನೆಯೊಂದಿಗೆ ಈ ಪ್ರೀತಿ ಮತ್ತು ನನ್ನವಳು ಅನ್ನುವಂತಹ ವಿಚಾರಗಳನ್ನು ಇಲ್ಲಿ ಅಭಿವ್ಯಕ್ತಪಡಿಸಿದ್ದು. ಆತ್ಮೀಯರೇ, ನನ್ನ ವಿಚಾರಗಳಿಗೆ ನೀವು ಬೆಂಬಲಿಸ್ತೀರಿ ಮತ್ತು ನಿಮ್ಮ ಒಂದು ವಿಚಾರವೂ ಕೂಡ ಇದೇ ಇದೆ ಅನ್ನುವಂತಹ ಒಂದು ವಿಶ್ವಾಸದೊಂದಿಗೆ ನಾನು ಇದನ್ನು ರಚಿಸಿ ನಿಮ್ಮ ಜೊತೆಗೆ ಏನಪ್ಪ ಅಂದರೆ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನದಲ್ಲಿ ನಾನು ಏನಪ್ಪ ಅಂದರೆ ಯಶಸ್ವಿ ಆಗಿದ್ದೀನಿ ಅನ್ನುವಂತಹ ವಿಶ್ವಾಸ ನನ್ನದಾಗಿದೆ. ಆತ್ಮೀಯರೇ, ಈ ಒಂದು ಕಲಬುರಗಿಯ ಒಂದು ಪರಿಮಳ ಪ್ರಕಾಶನದ ಪ್ರವೀಣ ವಾಹಿನಿ ಕಲಬುರಗಿ ಜಮಖಂಡಿಯ ಈ ಒಂದು ಪ್ರವೀಣ ವಾಣಿಗೆ ತಾವೆಲ್ಲರೂ ಬೆಂಬಲಿಸ್ತೀರಿ ಮತ್ತು ಸ್ವೀಕರಿಸ್ತೀರಿ ಹಾಗೂ ಬೇರೆಯವರ ಜೊತೆಗೆ ಹಂಚಿಕೊಳ್ತೀರಿ. ಎಲ್ಲಕ್ಕೂ ಮಿಗಿಲಾಗಿ ತಾವೆಲ್ಲರೂ ಏನಪ್ಪ ಅಂದರೆ ಇದಕ್ಕೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನನ್ನನ್ನು ಹುರಿದುಂಬಿಸ್ತೀರಿ ಅನ್ನುವಂಥ ದೃಢ ವಿಶ್ವಾಸದೊಂದಿಗೆ ಇಂದಿನ ವಾಣಿಯ ವಾಚನ ಮತ್ತು ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಸಹಕಾರಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಿಮ್ಮ ಪ್ರೊಫೆಸರ್ ಪ್ರವೀಣ್ ವಿ ಕುಲಕರ್ಣಿ, ಬಿದಿಗೆ ಚಂದ್ರ. ಧನ್ಯವಾದಗಳು.